ಈ ಆಟೋ ಇಮ್ಯೂನ್ ಡಿಸೀಸಸ್ ಇಲ್ಲ ಇನ್ಫ್ಲಮೇಟ್ರಿ ಡಿಸೀಸಸ್ ಯಾಕೆ ಬರುತ್ತೆ ಅಂತ ನಾವು ಹಳೆ ವೀಡಿಯೋದಲ್ಲಿ ನೋಡಿದ್ವಿ ಅಲ್ವಾ. ಏನಪ್ಪ ಅಂತ ಹೇಳಿದ್ರೆ, ಯಾರಿಗೋ ಒಂದು ಜೀನ್ ಇರುತ್ತೆ, ಜೆನೆಟಿಕ್ಸ್ ಇರುತ್ತೆ, ಅವ್ರಿಗೆ ಯಾವುದೋ ಒಂಥರ ವಾತಾವರಣ ಇರುತ್ತೆ. ಆ ವಾತಾವರಣದಲ್ಲಿ ಬೆಳೆದ್ರೆ ಅಥವಾ ಆ ವಾತಾವರಣಕ್ಕೆ ಎಕ್ಸ್ಪೋಸ್ ಆದರೆ ಆ ಜೀನ್ಸ್ ಜೀನ್ ಎಕ್ಸ್ಪ್ರೆಸ್ ಆಗುತ್ತೆ. ಆವಾಗ ಆಟೋ ಇಮ್ಯೂನ್ ಡಿಸೀಸ್, ರುಮಟಾಯ್ಡ್ ಆರ್ಥ್ರೈಟಿಸ್, ಸಂಧಿವಾತ, ಇಲ್ಲ ಲೂಪಸ್, SLE, ಸ್ಕ್ಲಿರೋಡರ್ಮಾ, ಮಯೋಸೈಟಿಸ್, ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್, ಸೋರಿಯಾಟಿಕ್ ಆರ್ಥ್ರೈಟಿಸ್, ತುಂಬ ಹೇಳ್ಬೋದು. ಈ ಥರ ಆಟೋ ಇಮ್ಯೂನ್ ಡಿಸೀಸಸ್ ಹೊರಗಡೆ ಬರುತ್ತೆ ಅಂತ ಹೇಳಿದ್ವಿ. ಅದರಲ್ಲಿ ಮುಖ್ಯವಾದ ಪರಿಸರದಿಂದ ಬರೋದು ಅಥವಾ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ ಅಂದರೆ ಸ್ಮೋಕಿಂಗ್, ಧೂಮಪಾನ ಅಲ್ವಾ. ಧೂಮಪಾನ ನಾವು ಮಾಡಬಾರ್ದು ಅಂತ ಹೇಳಿದ್ದೆ ನಾನು. ಆಮೇಲೆ ಮನೆಯೊಳಗೆ ಯಾರು ಮಾಡ್ತಿದ್ರೆ ನಿಮಗೆ ಎಕ್ಸ್ಪೋಸ್ ಆಗಬಾರ್ದು ಅಂತಲೂ ಹೇಳಿದ್ದೆ ನಾನು. ಪ್ಯಾಸಿವ್ ಸ್ಮೋಕಿಂಗ್, ಆ್ಯಕ್ಟಿವ್ ಸ್ಮೋಕಿಂಗ್ ನಾನೇ ಮಾಡೋದು, ಪ್ಯಾಸಿವ್ ಸ್ಮೋಕಿಂಗ್ ಬೇರೆ ಯಾರೋ ಕುಡಿಯೋ ಸಿಗರೇಟಿನ ಹೊಗೆ ನಾನು ಕುಡಿಯೋದು, ಅದು ಪ್ಯಾಸಿವ್ ಸ್ಮೋಕಿಂಗ್. ಸೊ ಈ ಥರ ಸಿಗರೇಟ್ ಅಥವಾ ಬೀಡಿ ಅಥವಾ ಯಾವುದಾದ್ರೂ ಒಂದು ಟೊಬ್ಯಾಕೋ, ತಂಬಾಕು ಸ್ಮೋಕ್ ಏನಿದೆ, ಹೊಗೆ ಏನಿದೆ, ಇದು ತುಂಬ ಹಾನಿಕರ. ಇದೆಲ್ರಿಗೂ ಗೊತ್ತಿದೆ. ಅಂದರೆ ಆಟೋ ಇಮ್ಯೂನ್ ಡಿಸೀಸ್ ಇರೋರಿಗಂತೂ 10 ಪಟ್ಟು ಹೆಚ್ಚು ಹಾನಿಕರ. ಯಾಕೆ ಅಂತ ಹೇಳ್ತೀನಿ. ಒಂದು, ನಿಮ್ಮ ಮನೆಯಲ್ಲಿ ಈಗ ಉದಾಹರಣೆಗೆ ನನಗೆ ರುಮೆಟಾಯ್ಡ್ ಆರ್ಥ್ರೈಟಿಸ್ ಇದೆ ಅಂತ ಇಟ್ಕೊಳ್ಳೋಣ. ನನ್ನ ಮನೇಲಿ ನನ್ನ ಮಕ್ಕಳಿದ್ದಾರೆ, ಮಕ್ಕಳಿಗೆ ಅದೇ ಜೀನ್ಸ್ ಇರುತ್ತೆ. ಯಾರೋ ಒಬ್ಬರು ಬಂದು ದಿನ ಅಲ್ಲಿ ಧೂಮಪಾನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಮಕ್ಕಳಿಗೂ ಆ ಸ್ಮೋಕ್ ಎಕ್ಸ್ಪೋಸ್ ಆಗ್ತಾಯಿದೆ. ಆವಾಗ ಅವ್ರಿಗೂ ರುಮೆಟಾಯ್ಡ್ ಆರ್ಥ್ರೈಟಿಸ್ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ನಾನು ನಂದೇ ನೋಡ್ಕೊಳ್ಳೋದಲ್ಲ, ಅವ್ರದ್ದನ್ನೂ ನೋಡ್ಕೋಬೇಕು ಅಲ್ವಾ. ಸೊ ಒಂದಂದರೆ ರಿಸ್ಕ್ ಜಾಸ್ತಿ ಆಗುತ್ತೆ ಈ ರುಮೆಟಾಯ್ಡ್ ಆರ್ಥ್ರೈಟಿಸ್, ಮುಖ್ಯವಾಗಿ ರುಮೆಟಾಯ್ಡ್ ಆರ್ಥ್ರೈಟಿಸ್ದು. ಧೂಮಪಾನ ಆ ಹೊಗೆಯಿಂದ ರುಮೆಟಾಯ್ಡ್ ಆರ್ಥ್ರೈಟಿಸ್ ಕಂಡೀಷನ್ ಜಾಸ್ತಿ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಆಮೇಲೆ ಕೆಲವು ಕಂಡೀಷನ್ಸ್ ಏನಿದೆ ಅಲ್ಲ, ಕೆಲವು ಕಾಯಿಲೆಗಳು ಅದು ತುಂಬ ಸಿವಿಯರ್ ಆಗೋಗುತ್ತೆ ಧೂಮಪಾನ ಮಾಡಿದವರಲ್ಲಿ. ಉದಾಹರಣೆಗೆ ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್. ಮುಂಚೆ ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೆಸರಿತ್ತು, ಇವಾಗ ಸ್ಪಾಂಡಲೋ ಆರ್ಥ್ರೈಟಿಸ್ ಅಂತೀವಿ. ಇದರಲ್ಲಿ ಏನಾಗುತ್ತೆ, ಏನು ನೋಡಿದ್ದಾರೆ ಸ್ಟಡೀಸಲ್ಲಿ, ಧೂಮಪಾನ ಮಾಡಿದವ್ರಿಗೆ ಈ ಬೆನ್ನಿನ ಮೂಳೆಗಳೆಲ್ಲ ಜಾಯಿಂಟ್ ಆಗೋಗುತ್ತೆ. ಅಂದರೆ ಅದು ಅಲ್ಗಾಡೋಕ್ಕಾಗಲ್ಲ, ಇನ್ನು ಅದಾದಮೇಲೆ ಫಿಕ್ಸ್ ಆಗೋಗುತ್ತೆ, ಅದು ಅಂಟ್ಕೊಬಿಡುತ್ತೆ. ಸೊ ಧೂಮಪಾನ ಮಾಡೋರಲ್ಲಿ ಈ ಥರ ಆಸ್ಟಿಯೋಫೈಟ್ ಡೆವಲಪ್ಮೆಂಟ್ ಏನು ಹೇಳ್ತೀವಿ ಅದು ತುಂಬ ಜಾಸ್ತಿ. ಅದರಿಂದ ಏನು, 2 ಬೆನ್ನಿನ ಮೂಳೆ ಏನಿದೆ ಅದು ಜಾಯಿಂಟ್ ಆಗೋಗುತ್ತೆ, ಇನ್ನು ಬಗ್ಗಕ್ಕಾಗಲ್ಲ, ತಿರ್ಗೋಕ್ಕಾಗಲ್ಲ, ಸ್ಟಿಫ್ ಆಗೋಗ್ತೀವಿ. ಸೊ ಧೂಮಪಾನದಿಂದ ನಮ್ಮದು ಕೆಲವೊಂದು ಕಾಯಿಲೆಗಳು ಹೆಚ್ಚು ಆಗ್ಬೋದು, ಅದ್ರ ತೀವ್ರತೆಯೂ ಹೆಚ್ಚಾಗ್ಬೋದು. ಮೂರನೇದು, ಧೂಮಪಾನದಿಂದ ಕೆಲವೊಂದು ಮಾತ್ರೆಗಳ ಎಫೆಕ್ಟ್ ಕಡಿಮೆ ಆಗೋಗುತ್ತೆ. ಈಗ ಸ್ಮೋಕ್ ಮಾಡೋದ್ರಿಂದ, ಆ ಹೊಗೆ ಕುಡಿಯೋದ್ರಿಂದ ನಮ್ಮ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅಂತ ಒಂದು ಮಾತ್ರೆ ಸಾಧಾರಣವಾಗಿ ತಗೋತೀವಿ ರುಮೆಟಾಯ್ಡ್ ಆರ್ಥ್ರೈಟಿಸ್ ಇಲ್ಲ ಲೂಪಸ್ ಇದ್ದಾಗ, ಅದರದ್ದು ಎಫೆಕ್ಟ್ ತುಂಬ ಕಡಿಮೆ ಆಗೋಗುತ್ತೆ. ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಎಫೆಕ್ಟ್ 200 ಮಿಲಿಗ್ರಾಮಲ್ಲಿ ಬರಬೇಕಾಗಿರೋದು ಬರಲ್ಲ ಅಷ್ಟು. ಅದೇ ಥರ ಮೈಕೋಫಿನಲೇಟ್ ಮೊಫಿಟಿಲ್ ಅಂತ ಒಂದು ಮಾತ್ರೆ ಇದೆ, ಅದರದ್ದು ಎಫೆಕ್ಟು ತುಂಬ ಕಡಿಮೆ ಆಗೋಗುತ್ತೆ ಧೂಮಪಾನದ ಹೊಗೆ ಕುಡಿದವ್ರಿಗೆ. ಅದೇ ಆ್ಯಕ್ಟಿವ್ನೂ ಇರ್ಬೋದು, ಪ್ಯಾಸಿವ್ ಸ್ಮೋಕಿಂಗು ಇರ್ಬೋದು. ಆದರೆ ಧೂಮಪಾನದ ತಂಬಾಕು ಹೊಗೆ ಏನಿದೆ ಅದು ಕುಡಿದವ್ರಿಗೆ ಈ 2 ಮಾತ್ರೆಗಳದ್ದು ಎಫೆಕ್ಟ್ ತುಂಬ ಕಡಿಮೆ ಆಗೋಗುತ್ತೆ. ಅವ್ರಿಗೆ ಒಂದು ತುಂಬ ಎಕ್ಸ್ಟ್ರಾ ಡೋಸ್ ಕೊಡಬೇಕಾಗುತ್ತೆ, ಇಲ್ಲಾಂದರೆ ಬೇರೆಯೇ ಮಾತ್ರೆನೇ ಕೊಡಬೇಕಾಗುತ್ತೆ. ಸೊ ಅನ್ನೆಸರಿ ಬೇಡದಿರೋಂಗೆ ಅವ್ರಿಗೆ ಪ್ರಾಬ್ಲಮ್ಸ್ ಹೆಚ್ಚಾಗುತ್ತೆ ಇದರಿಂದ. ಮತ್ತು ನಾಲ್ಕನೇದೇನು, ಇವಾಗ ಈ ಥರ ಉರಿಯೂತದ ಕಾಯಿಲೆಗಳು ಅಥವಾ ಆಟೋ ಇಮ್ಯೂನ್ ಇನ್ಫ್ಲಮೇಟ್ರಿ ಕಾಯಿಲೆಗಳು ಏನಿದಾವಲ್ಲ, ಇಂಥ ಕಾಯಿಲೆಗಳಲ್ಲಿ ಹೋಗ್ತಾ ಹೃದಯ ರೋಗ ಎಲ್ಲ ಜಾಸ್ತಿ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ಶರೀರದಲ್ಲಿ ಉರಿಯೂತ ಇರುತ್ತೆ, ಉರಿಯೂತ ರಕ್ತನಾಳನ ಹಾಳು ಮಾಡ್ತಾ ಇರುತ್ತೆ, ಹೃದಯನ ಹಾಳು ಮಾಡ್ತಾ ಇರುತ್ತೆ. ಅದು ಕಂಟ್ರೋಲೇ ಆಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಅಥೆರೋಸ್ಕ್ಲಿರೋಟಿಕ್ ಪ್ಲಾಕ್ಸ್ ಅಥವಾ ಒಂದು ಕೊಲೆಸ್ಟ್ರಾಲ್ದೊಂದು ಪ್ಲಗ್ ಥರ ಆಗೋಗುತ್ತೆ. ಅದರಿಂದ ಹಾರ್ಟ್ ಅಟ್ಯಾಕು, ಸ್ಟ್ರೋಕು ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದು ಅಲ್ಲದೆ ಅವ್ರು ಕೆಲವ್ರು ಮಾತ್ರೆನೂ ತಗೋತಾ ಇರ್ತಾರೆ. ಇವಾಗ ಪೇಯ್ನ್ ಕಿಲ್ಲರ್ಸ್ ಎಲ್ಲ ತಗೊಳ್ಳೋರಿಗೆ ತುಂಬ ಜಾಸ್ತಿ ಹಾರ್ಟ್ ಅಟ್ಯಾಕ್ ಎಲ್ಲ ಬರೋ ಸಾಧ್ಯತೆಯೂ ಇರುತ್ತಲ್ವ. ಸೊ ಆ ಥರ ಇದ್ದವ್ರಿಗೆ ಈಗ ಧೂಮಪಾನನೂ ಒಂದು ಎಕ್ಸ್ಟ್ರಾ ಮಾಡಿಬಿಟ್ರೆ ಇವಾಗ ಅವ್ರ ರಿಸ್ಕ್ ಆಫ್ ಅಥೆರೋಸ್ಕ್ಲಿರೋಟಿಕ್ ಡಿಸೀಸ್ ಅಥವಾ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್, ಈ ಹೃದಯ ರೋಗ, ಸ್ಟ್ರೋಕ್, ಇದ್ರದ್ದೆಲ್ಲ ರಿಸ್ಕ್ ತುಂಬ ಹೆಚ್ಚಾಗೋಗುತ್ತೆ. ಸಾಧಾರಣವಾಗಿ 2 ಪಟ್ಟು ಇದ್ದರೆ ಸ್ಮೋಕರ್ಸ್ಗೆ ಈ ಆಟೋ ಇಮ್ಯೂನ್ ಡಿಸೀಸ್ ಸ್ಮೋಕ್ ಮಾಡದೇ ಇರೋರಿಗೆ 100 ಪಟ್ಟು ಹೆಚ್ಚಾಗೋಗುತ್ತೆ. ಇದು 4ನೇದು. 5ನೇದು
ತುಂಬ ಮುಖ್ಯವಾಗಿರೋದು. ನಮಗೆಲ್ಲರಿಗೂ ಗೊತ್ತು ಸ್ಮೋಕಿಂಗ್ ಅಥವಾ ಧೂಮಪಾನದಿಂದ ಲಂಗ್ ಕ್ಯಾನ್ಸರ್ ಬರುತ್ತೆ ಅಂತ. ಎಲ್ಲ ಥಿಯೇಟ್ರಲ್ಲಿ ನೋಡಿದಾಗೂ ತೋರಿಸ್ತಾರೆ, ಪಿಕ್ಚರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕೆಮ್ತಾ ಇರ್ತಾರೆ ಒಬ್ಬರು, ಲಂಗ್ಸಲ್ಲಿ ಏನೋ ಕೊಳೆ ಇರುತ್ತೆ, ಆಮೇಲೆ ಲಂಗ್ ಕ್ಯಾನ್ಸರ್ ಅಂತ ತೋರಿಸ್ತಾರಲ್ವಾ. ಧೂಮಪಾನದಿಂದ ಬರುತ್ತೆ. ಕೆಲವೊಂದು ಆಟೋಇಮ್ಯೂನ್ ಡಿಸೀಸಸ್, ಅದು ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಆಯಿತು, ಕೆಲವ್ರಿಗೆ ಮಯೋಸೈಟಿಸ್ ಆಯಿತು, ಇವ್ರಿಗೆಲ್ಲ ಆಲ್ರೆಡಿ ಕ್ಯಾನ್ಸರ್ ಬರೋ ರಿಸ್ಕ್ ಸ್ವಲ್ಪ ಜಾಸ್ತಿ ಅಲ್ವಾ. ಆ ಥರ ಇದ್ದಾಗ ಇನ್ನೊಬ್ಬರು ಧೂಮಪಾನನೂ ಅದ್ರ ಮೇಲೆ ಹಾಕಿಬಿಟ್ರೆ ನೀವು ಹೆಚ್ಚಾಗಿರೋ ಅಂದರೆ ಅದರದ್ದು ತುಂಬ ಹೆಚ್ಚು ಚಾನ್ಸಸ್ ಆಗೋಗುತ್ತೆ ಯಾರಿಗಾದ್ರೂ ಲಂಗ್ ಕ್ಯಾನ್ಸರ್ ಬರೋಕ್ಕೆ. ಲಂಗ್ ಕ್ಯಾನ್ಸರ್ ಅಷ್ಟೇ ಅಲ್ಲ, ಇಂಥವ್ರಿಗೆ ಬಾಯಿ ಕ್ಯಾನ್ಸರು ಬರ್ಬೋದು, ಈಸೋಫೆಗಸ್ ಅಂದರೆ ಊಟದ ಪೈಪ್ ಇರುತ್ತಲ್ಲ ಅದರಲ್ಲೂ ಕ್ಯಾನ್ಸರ್ ಬರ್ಬೋದು, ಪ್ಯಾಂಕ್ರಿಯಾಸಲ್ಲೂ ಕ್ಯಾನ್ಸರ್ ಬರ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಸೊ ಧೂಮಪಾನದಿಂದ ಕ್ಯಾನ್ಸರ್ ರಿಸ್ಕ್ ಕೂಡ ಹೆಚ್ಚಾಗೋಗುತ್ತೆ ಆಟೋಇಮ್ಯೂನ್ ಇನ್ಫ್ಲಮೇಟ್ರಿ ಕಂಡೀಷನ್ ಇರೋರಿಗೆ. ಸೊ 5 ದೊಡ್ಡ ರಿಸ್ಕ್ ಬೇಕಾ ನಮಗೆ? ಒಂದು 2 ಇಂಚ್ ಇರುತ್ತೆ ಅದು, ಅದನ್ನ ಎತ್ತು ಬಿಸಾಕ್ಬಿಟ್ರೆ ಒಳ್ಳೇದು ಅಂತ ಅನಿಸುತ್ತೆ. ಏನೇನು ರಿಸ್ಕ್ ಹೇಳಿ? ಈ ಕಾಯಿಲೆಗಳು ಬರೋದು ಹೆಚ್ಚು ನಮ್ಮ ಮಕ್ಕಳಿಗೆ. ನನಗೆ ಕಾಯಿಲೆ ಇತ್ತು, ನನ್ನ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನಾನು ಧೂಮಪಾನ ಮಾಡಿ ಅವ್ರಿಗೆ ಹೊಗೆ ಕುಡಿದ್ರೆ ಅವ್ರ ಕಾಯಿಲೆಗಳು ಬರೋ ರಿಸ್ಕ್ ಹೆಚ್ಚಾಗುತ್ತೆ. ಕಾಯಿಲೆ ಇದ್ದವ್ರಿಗೆ ಧೂಮಪಾನ ಮಾಡಿದ್ರೆ ಅದರದ್ದು ತೀವ್ರತೆ ಹೆಚ್ಚಾಗುತ್ತೆ. 3ನೇದಾಗಿ ಕೆಲವೊಂದು ಔಷಧಿಗಳು ಅಷ್ಟು ಕೆಲಸ ಮಾಡಲ್ಲ ಧೂಮಪಾನ ಮಾಡೋರಲ್ಲಿ. 4ನೇದಾಗಿ ಹೃದಯ ರೋಗ, ಸ್ಟ್ರೋಕ್ ಇಂಥವೆಲ್ಲ ಹೆಚ್ಚಾಗೋಗುತ್ತೆ ಧೂಮಪಾನ ಮಾಡಿ, ಆಟೋಇಮ್ಯೂನ್ ಡಿಸೀಸ್ ಇದ್ದು ಧೂಮಪಾನ ಮಾಡೋರಿಗೆ. 5ನೇದಾಗಿ ಕ್ಯಾನ್ಸರ್ ರಿಸ್ಕು ಹೆಚ್ಚಾಗುತ್ತೆ. ಇಷ್ಟೊಂದು ರಿಸ್ಕ್ ತಗೊಳ್ಳೋದು ಬೇಡ ಅನಿಸುತ್ತೆ ಲೈಫಲ್ಲಿ. ಧೂಮಪಾನ ಬಿಟ್ಬಿಟ್ಟು ಧೂಮಪಾನ ಹಾನಿಕರ ಅಂತ ತಿಳ್ಕೊಂಡು ನಾವು ಆರೋಗ್ಯವಾದ ಒಂದು ಲೈಫ್ನ ಲೀಡ್ ಮಾಡೋಕ್ಕೆ ಪ್ರಯತ್ನಿಸೋಣ.